ಸಿದ್ಧಾರೂಢರಿಗೆ ಮಾರವಾಡಿ ಬಂದು ನಮಸ್ಕಾರ ಮಾಡಿ ಕೈ ಹಚ್ಚದ ಎತ್ತರ ಆಯ್ತು. ಯಾಕೋ ಮಾರವಾಡಿ ಯಾಕೆ ಬಂದಿದಿ ಅಂದ. ಹಾ ಹಾ ಯಪ್ಪ ಹಾ ನನಗೊಂದು ಸಣ್ಣ ಆಸೆ ಆಗ್ಯದಪ್ಪ, ಹಾ ಸಣ್ಣ ಆಸೆ ಆಗ್ಯದ. ಅದನ್ನ ನಡೆಸ್ಕೊಡ್ತೀಯನಂತ ಕೇಳ್ಕೊಂಡ. ಹೌದಿಪ್ಪ ಹೌದು. ಏನದಲ್ಲೇ ನಿನ್ನ ಆಶೆ ಅಂದ. ಸಿದ್ಧಾರೂಢ ಮುಪ್ಪು ವಯಸ್ಸಾಗಿತ್ತು. ಹಿಂಗ ಮೊಳಕಾಲದೊಳಗೆ ಚೆಂಡ ಹಾಕಿ ಕೂತಿದ್ರಿ. ಸಿದ್ಧಾರೂಢ ಫೋಟೋ ನೋಡ್ರಿ ನೀವು, ಮುಪ್ಪಿನ ಕಾಲದು. ಹೌದು ಮೈ ಮೇಲೆ ಬರೀ ತೊಗಲೇಲು ಎರಡೇ ಅದಾವ. ಹೌದು ಮೊಳಕಾಲೊಳಗೆ ಚೆಂಡ ಹಾಕಿ ಕೂತಿರ್ತಾನೆ ಸಿದ್ಧಾರೂಢ. ಹೌದು. ಏನ್ ಆಶೆ ಅದಂದಾಗ ಹಾ ಮಾರವಾಡಿ ಒಂದು ಮಾತು ಹೇಳ್ತಾನಿಪ್ಪ. ಏನಿಪ್ಪ? ನಿನ್ನ ತಲೆ ಮ್ಯಾಲ ಹೌದು. ಬಂಗಾರ ಕಿರೀಟ ಇಡಂಗ ಆಸೆ ಆಗ್ಯದಪ್ಪ. ಏನು ಬಂಗಾರ ಕಿರೀಟ? ಯಪ್ಪ ದಯವಿಟ್ಟು ನೀ ಒಲ್ಲನ್ ಬೇಡಪ್ಪ, ನಿನ್ನ ತಲೆ ಮ್ಯಾಲ ಬಂಗಾರ ಕಿರೀಟ ಇಡ್ತೀನಿಯಪ್ಪ ಅಂದ. ಹಾ ಹಾ ಸಿದ್ಧಾರೂಢ ಏನನ್ಬೇಕ್ರಿ? ಏನಂದ್ರಿಪ್ಪ? ಇದಕ್ಕೆ ಯಾಕೋ ಬಂಗಾರ ಕಿರೀಟ ಅಂದ. ಹಾ ಹಾ ಎದಕ್ರಿ? ಇದಕ್ಯಾಕೋ? ನಮ್ಗೆ ಎಷ್ಟು ಖುಷಿ ಅದ ನೋಡ್ರಿ. ಹೆಚ್ಚು ನಾಳೆ ಊರಿಗೆ ಹೋಗತ್ತಾನ ತೆಗ್ಯಾಪಕ್ಕಿ ಅಲ್ಲ ನಾವು. ಹಾ ಹಾ ತೆಲಿಗೆ ಪೇಟ ಸುತ್ತ ಸರ್, ಮತ್ತೆ ನನ್ನ ಮಾತು ಕೇಳಿ ನೀವು ತೆಗ್ದಿರಿ, ಮತ್ತೆ ಹೌದು. ತೆಗಿಬೇಡ್ರಿ. ಪ್ರೇಮದಿಂದ ಸುತ್ಯಾರ. ಹಾ ಆದ್ರೆ ಸಿದ್ಧಾರೂಢರು ನಾವು ಆ ರೂಢ ಅಲ್ರಿ, ನಾವು ಈ ರೂಢಿಯವ್ರೆ. ಹೌದು. ಏನ ನಾಲ್ಕು ಸುತ್ತಿರು ಸುತ್ಕೊಳ್ಳೋವ್ರೆ ನಾವು. ಹಾ ಹಾ ಇದಕ್ಯಾಕೋ ಬಂಗಾರ ಕಿರೀಟ ಅಂದ. ಯಪ್ಪ ನಂದು ಆಶೆ ಅದಂದಾಗ ಸಿದ್ಧಾರೂಢ ಹೇಳ್ತಾನ, ಏನೋ ಮಾರವಾಡಿ, ನನ್ನ ತಲೆ ಮ್ಯಾಲ ಕಿರೀಟ ಇಟ್ಟಂದ್ರ ಮಗನ ನಿನಗೆ ಸಂತೋಷ ಆಗ್ತದಿಲ್ಲ. ಹೌದು. ಇಟ್ಟು ಬಿಡೋಲ್ಲ ಎತ್ ಹೇಳ್ದ. ಹಾ ಹಾ ಏನ್ ಮಾತ್ರಿ, ಇಟ್ಟು ಬಿಡು ಅಂದ. ಹೌದು. ಆಯ್ತಪ್ಪ ಅಂತೇಳಿ ಹೋಗಿ ಮನೆಗೆ ಹೋಗಿ ಬಂಗಾರ ಕಿರೀಟ, ದೊಡ್ಡ ಶ್ರೀಮಂತ, ಬಂಗಾರ ಕಿರೀಟ ಮಾಡ್ಕೊಂಡು ತಂದು ಹಾ ಸಿದ್ಧಾರೂಢರ ತಲೆ ಮ್ಯಾಲ ಇಟ್ಟ. ಹೌದು. ತಲೆ ಮ್ಯಾಲ ಇಟ್ಟು ಯಪ್ಪ ಒಂದ್ ಸ್ವಲ್ಪ ಹಿಂದೆ ಸರದ್ ನೋಡ್ಲಿ ಅಂತೇಳಿ ಹಿಂದೆ ಸರಿತಾನ. ಹಾ ಹಿಂದಕ್ಕೆ ಸರದ ಮತ್ತೆ ಮುಂದೆ ಬಂದ. ಯಪ್ಪ ಸಿದ್ಧಾರೂಢ, ಹಾ ನನ್ನ ನೆದರ ನಂದೇ ನೆದರ್ ನಿನಗೆ ಆಗ್ತದೆಪ್ಪ, ನಿನಗೆ ಜನ ನೋಡಿದ್ರು ಹೆಂಗ ಎಷ್ಟು ಚಂದ ಕಾಣಕತ್ತೀಯಪ್ಪ ಅಂತೇಳಿ ಮುಂದೆ ಬಂದು ಹಿಂಗ್ ತಲೆ ಮೇಲೆ ಕೈ ಇಳಿಸಿ ಲಟಿಗೆ ಮುರಿದ ಪಾಪ. ಹಾ ಹಾ ಯಾರಿ? ಮಾರವಾಡಿ. ಮಾರವಾಡಿ. ಹೌದಿಪ್ಪ. ಎಂತ ಭಾವ ಇರಬೇಡ ಪಾಪ. ಹೌದು. ಯಪ್ಪ ನನಗೆ ಸಂತೋಷ ಐತಪ್ಪ, ನನಗೆ ಆನಂದ ಐತಪ್ಪ ಅಂತೇಳಿ ಉದ್ದ ದಿಂಡ ನಮಸ್ಕಾರ ಹಾಕಿ ಮನೆಗೆ ಹೋದ. ಹಾ ಹಾ ಎಷ್ಟು ದಿನ ಕೂತ್ರಿ? ಎಷ್ಟ್ ದಿನ ರೀಪ್ಪ? 2 ದಿನ ಹಂಗೆ ಕೂತಾನ್ರಿ, ಜಳಕ್ಕಿಲ್ಲ ಜಾಪತ್ರಿ ಇಲ್ಲ. ಹೌದು ಹೌದು. ಸಿದ್ಧಾರೂಢ ಯಾಕ್ರಿ? ಎಲ್ಲಿ ಈ ಬಂಗಾರ ಕಿರೀಟ ಇಟ್ರ ನನಗೆ ಸಂತೋಷ ಆಗ್ತತಿ ಹೇಳ್ಯಾನ. ಹಾ ಒಂದು ವೇಳೆ ಅದು ಬಂಗಾರ ಕಿರೀಟ ಇಳಿಸಿದ್ರ ಹೌದು. ಎಲ್ಲಿನ ಇವನು ಮನುಷ್ಯಂಗೆ ನೋವು ಆತೇಳಿ 2 ದಿನ ತನ ಹಂಗೆ ಇಟ್ಕೊಂಡು ಕೂತಾನ. ಹಾ ಹಾ ಒಂದು ಹೊಂಬ ಹೊಂಟಿತ್ರಿ ಹಾದಿ ಹಿಡಿದು. ಹಾ ಅದು ಕೈಯಾಗ ನಿಮ್ ಕಡೆ ಕುಳ್ಳತ್ತೀರಿ ಏನತ್ತೀರಿ? ಹೌದು. ಈ ಎಮ್ಮಿ ಹೆಂಡಿದ ಆಕಳ ಹೆಂಡಿದ ಬಡದಿರ್ತೀವಲ್ಲ, ಹಾ ಕೊಳ್ಳೆ ಹತ್ತಾರ. ಕುಳ್ಳಿ ಹತ್ತಿರಲ್ಲ. ಯಾಕಂದ್ರೆ ನಮ್ಮ ಭಾಗ ತಳಭಾಗ, ನಿಮ್ಮ ಮ್ಯಾಗ ಭಾಗ ಹತ್ತದ. ಇದ್ರು ಕೂಡ ತಿಳ್ಕೊಳ್ರಿ. ಕುಳ್ಳ ಬೆಂಕಿ ಹಚ್ಕೊಂಡು ಹೊಲಕ್ಕೆ ಹೊಂಟಿದ್ ಯಾಕ? ಹಾ ಶಿತ್ನಿ ಸುಡಾಕಂತ. ಹೌದು. ಮಠದ ಪಕ್ಕದೊಳಗೆ ದಾರಿ ಹೌದು. ಹೋಗೋ ಹೊತ್ನ್ಯಾಗ ಸಿದ್ಧಾರೂಢರ ತಲೆ ಮ್ಯಾಲ, ಈಗ ನೋಡ್ರಿ ನಮ್ಮ ತಲೆಗೆ ಪೇಟ ಸುತ್ತೀರಿ, ನಿಮ್ಗೆಲ್ಲರಿಗೆ ಕಾಣ್ಲಾಗತ್ತದಲ್ಲ. ಹಾ ಸಿದ್ಧಾರೂಢನ ತಲೆ ಮ್ಯಾಲ ಬಂಗಾರ ಕಿರೀಟ ಎದ್ದು ಬೀಳಕತ್ತಿತ್ತು, ಮಿರಿ ಮಿರಿ ಮಿಂಚಾಕತ್ತಿತ್ತು. ಹೌದು. ಪಾಪ ಮಠಕ್ಕೆ ಬಂದ. ಏನೋ ಮಗನ ಸಿದ್ಧಾರೂಢ ಅಂದ. ಹೌದಾ? ಯಾರ್ರಿ? ಹಾ ಹೊಲಕ್ಕೆ ಹೋಗುವಂತ. ಹೌದು. ಅಲ್ಲೋ, ಇದು ನನಗೇನೂ ಬೇಕಾಗಿಲ್ಲ ಅಂತ ಹೇಳ್ತಿ, ತಲೆ ಮ್ಯಾಲ ಬಂಗಾರ ಕಿರೀಟ ಇಟ್ಕೊಂಡಿದ್ದಲ್ಲೋ ಮಗನ, ಎಟ್ ನಾಟಕ ಮಾಡ್ತಿ ಅಂದ. ಹೌದು. ಅವಾಗ ಅಲ್ಲೋ ಇದಕ್ಕೇನು ಬೇಕಾಗಿಲ್ಲ, ಹಾ ಪಾಪದ ಮಾರವಾಡಿ ತಲೆ ಮ್ಯಾಲ ಇಟ್ರ ಆನಂದ ಆತ ಅಂತ ಹೇಳ್ಯಾನ. ಅವನಿಗೆ ಯಾಕೆ ಸುಮ್ಮನೆ ಮನುಷ್ಯಗೆ ನೋವು ಮಾಡ್ಬೇಕಂತ ಹೇಳಿ ಇಟ್ಕೊಂಡಿನ ಮಗನ, ಇದಕ್ಕೆ ಬೇಕಾಗಿಲ್ಲ ಅಂದ್ರು. ಹೌದು. ಅವಾಗ ಅವ ಹೊಲಕ್ಕೆ ಹೋಗ ಮನುಷ್ಯ ಆತಾನ. ಹಾ ಅವ ಬಂಗಾರ ಕಿರೀಟ ಇಟ್ಟಾನ. ಹೌದು. ಆನಂದ ಆಗ್ಯದಿಲ್ಲ. ನಾ ತಲೆಯಾಗ ಬೆಂಕಿ ಇಡ್ಲೇನು ಅಂದ. ಹೌದು. ಹೌದಾ ಅಂದ. ಹಾ ಹೌದು. ಅವ ಬಂಗಾರ ಕಿರೀಟ ಇಟ್ರ ಸಂತೋಷ ಆಗ್ಯದ, ನೀ ತಲೆಯಾಗ ಬೆಂಕಿ ಇಟ್ರ ಸಂತೋಷ ಆಗ್ತದ? ನನಗೆ ಸಂತೋಷ ಆಗ್ತಂದ. ಇವಕ್ಕೇನ್ರಿ ಹೊಂಬ ಗಿರಾಕಿಗಳಿಗೆ ಹಾ ದೇವ್ರ ಅನ್ನೋದು ಗೊತ್ತಿಲ್ಲ, ದಿಂಡ್ರ ಅನ್ನೋದು ಗೊತ್ತಿಲ್ಲ. ಗೊತ್ತಿಲ್ಲ. ನಿನಗೆ ಸಂತೋಷ ಆಗ್ತಿತ್ತಂದ್ರ ಕಿರೀಟ ತೆಗೆದು ತೆಳಗಿಡು, ತಲೆ ಮೇಲೆ ಬೆಂಕಿ ಇಡು ಅಲ್ಲಿ ಅಂದ. ಹೌದಾ? ತಲೆ ಮ್ಯಾಲ ಬೆಂಕಿ ಇಟ್ಟ. ತಲೆ ಮ್ಯಾಲ ಬೆಂಕಿ ಇಟ್ಟು ತುಪ್ಪಳು ಸುಟ್ಟು, ತಲೆ ಕೂದಲು ಸುಟ್ಟು, ತೊಗಲು ಹುಚ್ಚಿ ಬಿದ್ದರೆ ಸೈತೆ ಪಾಪ ಕೊಯ್ ಅನ್ಬೇಕೇನ್ರಿ. ಯಾಕ? ಹಾ ಈ ರೂಢಿ ಒಳಗಿರ್ಲಿಲ್ಲ ಸಿದ್ಧಾರೂಢ, ಆ ರೂಢಿ ಒಳಗಿದ್ದ. ಹೌದಾ? ನಾ ಒಂದು ಮಾತು ಹೇಳ್ತೀನಿ. ಈಗ ಶಾಂತಾಬಾಯಿ ಅವ್ರಿಗೆ ಏನು ಹೇಳಲ್ರಿಪ್ಪ ನಾ, ಹಾ ಯಾಕಂದ್ರೆ ಅವ್ರಿಗೆ ಮಾತಾಡ್ ಗೊತ್ತಿಲ್ಲ. ಹಾ ನಾ ಏನ್ ಹೇಳ್ತೀನಿ ಅಂದ್ರ, ಏನ್ರಿಪ್ಪ?
ತಲೆ ಮ್ಯಾಲ ಬೆಂಕಿ ಹಚ್ಕೊಂಡ ಸಿದ್ಧಾರೂಢ ಹಾ ಜಗತ್ತಕ ಜಗತ್ ಗುರು ಅಂದ್ರ ಅವನಿಗೆ. ಹೌದು ಹೌದು. ಆದ್ರೆ ಬೆಂಕಿ ಹಚ್ಚದವನಿಗೆ ಹಾ ಕುಷ್ಠ ರೋಗ ಹೊಡೀತು ಅಂತ ಸಿದ್ಧಾರೂಢರ ಚರಿತ್ರೆ ಒಳಗೆ ನೋಡ್ರಿ ನೀವು. ಹೌದು ಹೌದು. ಸಿದ್ಧಾರೂಢರ ಚರಿತ್ರೆ ಒಳಗೆ ನೋಡ್ರಿ. ಅದಕ್ಕೆ ಬೆಂಕಿ ಹಚ್ಚದವ ಕುಷ್ಠ ರೋಗ ಆಯ್ತು. ಹಾ ಬೆಂಕಿ ಹಚ್ಕೊಂಡವ ಹಾ ಹಾ ಜಗತ್ತಕ ದೇವ್ರಾದ. ಜಗತ್ ಗುರುವಾದ. ಹೌದು ಇಂತಿಂತ ಸರ ನಾ ಸುರುವಿಗೆ ಹಿಡಿದಾಗ ನನಗೇನೂ ತಿಳಿಯಲಾಗಿತ್ತು. ಹೌದು ಇಂಥದ್ದೊಂದು ವಿಷಯ ಇಟ್ಟು ಇವತ್ತು ನನಗೆ ಆನಂದ ಮಾಡಿದ್ರಿ. ಹೌದು. ಇನ್ನೊಂದು ಸಣ್ಣ ಮಾತು ಹೇಳ್ತೀನಿ. ಏನ್ರಿಪ್ಪ ಇನ್ನೊಂದು? ಕಾಶಿ ಪಟ್ಟಣದೊಳಗೆ ಕಬೀರದಾಸ. ಹೌದು ಹೌದು ನೋಡ್ರಿ, ಮತ್ತೆ ಅದ ಯಾಕೆ ಹೇಳ್ತಾನಂದ್ರಿ, ಅದನ್ನು ಶರಣರ ಚರಿತ್ರೆನೆ. ಹಾ ತಾವು ಲಕ್ಷ ಕೊಡ್ರಿ. ಕಾಶಿ ಒಳಗೆ ಕಬೀರದಾಸ ಹೌದು. ಹುಲ್ಲು ಝೋಪಡಿ ಒಳಗೆ ಭಜನಿ ಮಾಡ್ತಿದ್ದ. ಏನು ಹುಲ್ಲು ಜೋಪಡಿ ಒಳಗ? ಲಕ್ಷ ಕೊಡ್ರಿ, ಇದು ಬಹಳ ಒಳ್ಳೆ ದೃಷ್ಟಾಂತ ಅಣ್ಣ. ನೀವಿದ್ರಿಪ್ಪ? ಹಾ ಹುಡುಗ್ರೆ ತಮ್ಮ ಮಕ್ಕೋರಿ ಗದ್ದಲ ಮಾಡಬೇಡ್ರಿ, ಹಾ ಹಚ್ಕೊಂಡ್ ಮಕ್ಕಳು ನನ್ನ ಮನಸ್ಸು ಹಾಳು ಮಾಡಬೇಡ್ರಿ. ಇಷ್ಟೇ ದಯವಿಟ್ಟು ಹೇಳ್ತೀನಿ ನಿಮಗೆ. ಕಾಶಿ ಒಳಗ ಕಬೀರದಾಸ ಹುಲ್ಲು ಝೋಪಡಿ ಒಳಗೆ 4 ಮಕ್ಕಳಿಗೆ ಕರ್ಕೊಂಡು 2 ಪಂಕ್ತಿ ರೀ ಅವನು. ಹಾ 5 ಹೊತ್ತು ನಮಾಜ, ಹಾ ಮಿಕ್ಕಿದ ಸಮಯದೊಳಗೆ ಹರಿ ಧ್ಯಾನ. ಹೌದು ಹೌದು. ಅಂದ್ರೆ ಪಾಂಡುರಂಗನ ಭಜನಿ ಮಾಡ್ತಿದ್ದ. ಭಜನಿ ಮಾಡ್ತೀವಿ ಮಿಕ್ಕಿ ಟೈಮ್. ಅವನು ಗುಡಿಸಲು ಮಗ್ಗಲದೊಳಗೆ ಒಬ್ಬಾಕಿ ವೇಷಿ ಹೆಣ್ಣುಮಗಳು ಮನಿ ಇತ್ತು. ಹಾ ಹಾ ವೇಷಿ ಅಂದ್ರೆ ತಿಳಿತಲ್ರಿ? ಹೌದು ಹೌದು. ಸೂಕ್ಷ್ಮದೊಳಗೆ ತಿಳ್ಕೊಳ್ರಿ. ಹೌದು. ವೇಷೆ ಹೆಣ್ಮಗಳಂತ ತಮ್ಮ ಎಲ್ಲರಿಗೂ ಗೊತ್ತದ. ಹೌದಾ? ಆ ವೇಷಿ ಹೆಣ್ಮಗಳ ಮನಿ ಇತ್ತು. ರಾತ್ರಿ 9 ಗಂಟೆ ಇತ್ತು. ಇದ್ದಿದ್ದ ಮನೆ ಅಂತ ತಂಗಳ ತುಕಡಿ ಅಂತ ಎಂತ ಆನಂದಲೇ ಊಟ ಮಾಡಿ 4 ಮಕ್ಕಳು ಹೌದು. ಕಬೀರ ಮತ್ತು ಕಬೀರ್ನ ಹೆಂಡತಿ ಹರಿಭಜನಿ ಪ್ರಾರಂಭ ಮಾಡಿದ್ರು. ಹೌದಾ? ವಿಠಲ ವಿಠಲ ಪಾಂಡುರಂಗ ವಿಠಲ ರಾಮ ಭಜನಿ ಮಾಡ್ಲಿಕತ್ರು. ಹಾ ಹಾ ಈ ವೇಷ ಮನೆಗೆ ಊರ್ ಗೌಡು ಬಂದ್ರಿ. ಹಾ ಹಾ ವೇಷಿ ಮನೆಗೆ ಊರ್ ಗೌಡ್ರಿ. ಹಾ ಗೌಡ್ರಿ. ನಿಮ್ ಕಡೆ ಇಲ್ರಿಪ್ಪ ಗೌಡ್ರು. ಮತ್ ನೋಡ್ರಿ ನಮ್ಮ ಕಡೆ ನಮ್ಮ ಕಡೆ ಗೌಡ್ರು. ಬಂದ ಕೂಡಲೇ ಇದು ಕಿರಿಕಿರಿ ಐತ್ರಿ ಆಕಿ. ಹಾ ನಿಮಗ್ ಫಾಸ್ಟ್ ಹೇಳ್ತೀನಿ, ಸಮಯ ಬಹಳ ಆತ ತಿಳ್ಕೊಂಡು. ಹೌದು. ವೇಷಿ ಮನೆಗೆ ಬಂದ. ಇದು ಅವ್ರಿಗೆ ಕಿರಿಕಿರಿ ಆಗ್ಲಕತ್ತು. ಹಾ ಕೇಳ್ದ, ಮೈ तेरे साथ आनंद से मिलना कराया था, ये कौन है पागल ಅನ್ನವ. ಆಹಾ ಏಕೆ ಕಬೀರ್ ಅಲ್ಲಿ ಹಿಂದಿನೇ ರೀ ಕಾಶಿ ಒಳಗ. ಹಾ ಏ ಕೋನ್ ಹೈ ಪಾಗಲ್ ಅನ್ನವ. ಹೌದು ಆಕಿ ಅಂದಳು, ಕ್ಯಾ ಕರ್ನಾ ಜಿ ಅಂದಳಕಿ. ಹೌದು. ಏನ್ ಮಾಡದ್ರಿ, ಪ್ರತಿನಿತ್ಯ ನನಗೆ ಸಾಕು ಮಾಡ್ಯಾನ, ಏನೂ ಕೆಲಸ ಇಲ್ಲ, ಬರೇ ಹರಿ ಭಜನ ಮಾಡ್ತಾನ್ರಿ. ನೀವರೇ ಊರ್ ಗೌಡ್ರಿದ್ದೀರಿ, ಅವನಿಗೆ ಏನಾದ್ರೂ ಶಿಕ್ಷೆ ಕೊಡ್ರಿ ಗೌಡ್ರ ಅಂತೇಳಿ ನಿದ್ದೆ ಮಾಡ್ಕೊಡಲ್ಲ ಈಗ ನಮಗರೆ. ಆ ವೇಷಿ ಹೆಣ್ಮಗಳು ಹೌದು ಗೌಡಗೆ ಹೇಳಿದ್ಳು. ಹೌದಾ? ನಿಮಗೊಂದು ಮಾತು ಹೇಳ್ತೀನ್ರಿ. ಏನ್ರಿಪ್ಪ? ಗೌಡನ ಕತಿ ಒತ್ತಾಟಿ ಬಿಡ್ರಿ. ಹಾ ನಾಯಿ ಅಂದ್ರ ನಾಯಿ ಇಟ್ಟು ಸಿಟ್ಟು ಇರ್ತದ್ರಿ. ಅಂತ ಸಮಯದೊಳಗೆ ಅನ್ಸಂಗಿಲ್ಲ ಅದು. ಅಂಜೋದಿಲ್ರಿಪ್ಪ. ಒಬ್ಬ ಕವಿ ಹೇಳ್ತಾನ, ಹಾ ಸರ್ ನಾವೆಲ್ಲ ಇವ್ ಸ್ಲೋ ಕೇಳಾನ ಎಟ್ಟರೆ ಕಲ್ತಿರ್ಬೇಕಂತ ಹಿಂಗೆ ಅಂತ ತಿಳ್ಕೊಳ್ರಿ. ಹೌದು. ಭಾಳ ದಿನ ಸರ್ವಿಸ್ ಆಗ್ಯದ.